ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು. ಆಕ್ಚುಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇದ್ದೆ. ಸೊ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಬಜಾಜ್ ಶೋರೂಮ್ ಅಲ್ಲಿ ಇದ್ದೀನಿ. ಬಜಾಜ್ ಶೋರೂಮ್ ಅಲ್ಲಿ ಇವಾಗ ಏನ್ ನೋಡ್ತಾ ಇದ್ರು, ಇದು ಕಾರ್ಗೋ ವೆಹಿಕಲ್, ಕಾರ್ಗೋ ಗೋಗೋ ಅಂದ್ರೆ ಬಜಾಜ್ ಗೋಗೋ ಅಂತ. ಇಲ್ಲಿ ನೋಡಿ, ಬಜಾಜ್ ಗೋಗೋ ಅಂತಾನೆ. ಲೆಗೇಜ್ ವೆಹಿಕಲ್ ಅಂದ್ರೆ ಕಾರ್ಗೋ ವೆಹಿಕಲ್. ಸೊ ಈ ವೆಹಿಕಲ್ ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಇದರಲ್ಲಿ ಎರಡು ತರದ್ದು ಬ್ಯಾಟ್ರಿ ಬರುತ್ತಂತೆ. ಒಂದು 9 ಕಿಲೋವ್ಯಾಟ್ ಬ್ಯಾಟ್ರಿ ಮತ್ತೆ ಇನ್ನೊಂದು 12 ಕಿಲೋವ್ಯಾಟ್ ಬ್ಯಾಟ್ರಿ. ಸೊ 9 ಕಿಲೋವ್ಯಾಟ್ ಬ್ಯಾಟ್ರಿ ಗಾಡಿ ಎಷ್ಟು ಪ್ರೈಸ್ ಆಗುತ್ತೆ, ಮತ್ತೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ, ಮತ್ತೆ 12 ಕಿಲೋವ್ಯಾಟ್ ಬ್ಯಾಟ್ರಿ ಎಷ್ಟು ಚಾರ್ಜ್ ಬರುತ್ತೆ, ಎಷ್ಟು ರೇಂಜ್ ಬರುತ್ತೆ, ಮತ್ತೆ ಎಷ್ಟು ಕಿಲೋಮೀಟರ್ ಎಷ್ಟು ಪ್ರೈಸ್ ಆಗುತ್ತೆ. ಸೊ ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸೊ ಬನ್ನಿ, ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಮೇಡಮ್, ಇವಾಗ ನಾವು ಆಕ್ಚುಲಿ ಅವಾಗಲೇ ಪ್ಯಾಸೆಂಜರ್ ವೆಹಿಕಲ್ ಬಗ್ಗೆ ನೋಡಿದ್ವಿ. ಸೊ ಈ ಕಾರ್ಗೋ ವೆಹಿಕಲ್ ಅಲ್ಲಿ ಮೇಜರ್ ಆಗಿ ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿ ಇದೆ, ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಲೋಡ್ ನ ಹಾಕ್ಬೋದು ಈ ಗಾಡಿ? ಸರ್, ಇದು ಬಂದು ಬಜಾಜ್ ಗೋಗೋ ಇವಿ ಕಾರ್ಗೋ ವೆಹಿಕಲ್ ಇದು ಗೋಗೋನೆ. 9012 ಸರಿನಾ? ನೇಮ್ ಗೋಗೋನೆ ಲೋಗೋ ಸರಿನಾ? ಇದು ಬಂದು 12 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ. ಸೊ Okay. ಕಂಪ್ನಿಯಿಂದ 185 ಕಿಲೋಮೀಟರ್ ಕೊಟ್ಟವ್ರೆ, 180. ಕಿಲೋಮೀಟರ್ ರೇಂಜ್ ಕೊಟ್ಟವ್ರೆ ಕಂಪ್ನಿಯಿಂದ. ಓಕೆ. ಬಟ್ ನಾವು ರಿವ್ಯೂ ತಗೊಂಡಿರ್ತಿರೋದು ವಿತ್ ಕಸ್ಟಮರ್ ಪೇಲೋಡ್ 150 to 160 ರೇಂಜ್ ಬರುತ್ತೆ. 150 ಅಂತೂ ಬರುತ್ತೆ. 150 ಅಂತೂ ಕನ್ಫರ್ಮ್ ಆಗಿ ಬರುತ್ತೆ. ಓಕೆ. ಸೊ ಬ್ಯಾಟ್ರಿ 12 ಕಿಲೋವ್ಯಾಟ್ ಬರುತ್ತೆ. ಇದ್ರಲ್ಲೂ ಸೇಮ್ 4 ಮೂಡ್ಸೇ ಬರುತ್ತೆ ನಿಮ್ಗೆ. ಸೊ ಸೇಮ್ ಡ್ರೈವ್ ಮೋಡು, ಹೌದು, ಮ್ಯಾಕ್ಸಿಮಮ್ ಮೋಡು, ಕೀ ಆನ್ ಮಾಡಿದ ತಕ್ಷಣ ಇದ್ರಲ್ಲೂ ಡಿಸ್ಪ್ಲೇ ಆಗುತ್ತೆ ಎಲ್ಲ. ನ್ಯೂಟ್ರಲ್ ಮತ್ತೆ ರಿವರ್ಸ್. ಹೌದು, ಇದ್ರಲ್ಲೂ ಸೇಮ್ ಮೆನ್ಯೂ ಬಟನ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ, SOC ಅಂತೀವಿ ನಾವು, ಸ್ಟೇಟ್ ಆಫ್ ಚಾರ್ಜ್ ಅಂತ ಸರಿನಾ? 45% ಇದೆ. ಸೊ ಇದಕ್ಕೆ 78 ಕಿಲೋಮೀಟರ್ ರೇಂಜ್ ಕೊಟ್ಟವ್ರೆ. 78 ಕಿಲೋಮೀಟರ್ ತನಕ ನೀವು ಹೋಗ್ಬೋದು. ಸೇಮ್ ಇದಕ್ಕೂ 4 ಎಕೋ ಮೂಡ್ಸೇ ಬರುತ್ತೆ. D ಅಂದ್ರೆ ಡ್ರೈವ್ ಅಲ್ಲಿ ನಿಮ್ಗೆ 40 ಬರುತ್ತೆ ಸ್ಪೀಡು. N ಅಂದ್ರೆ ನ್ಯೂಟ್ಲು, R ಅಂದ್ರೆ ರಿವರ್ಸ್, M ಅಂದ್ರೆ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 50 ಇರುತ್ತೆ ಸರಿನಾ? ಸೊ ಬ್ಯಾಟ್ರಿ ನಿಮ್ಗೆ ಬ್ಯಾಕ್ ಸೈಡ್ ಇರುತ್ತೆ. ಇಲ್ಲಿ ಡ್ರೈವರ್ ಕುತ್ಕೊಳ್ಳೋಕು ಸ್ಪೇಸ್ ಚೆನ್ನಾಗಿದೆ ಸರಿನಾ? ಸೊ ಇಲ್ಲಿ ಬ್ಯಾಟ್ರಿ ಇಟ್ಕೊಳ್ಳೋಕು ಟೈರ್ ಇಟ್ಕೊಳ್ಳೋಕು ಸ್ಪೇಸ್ ಇದೆ. ಸ್ಪೇರ್ ವೀಲ್ ಇಲ್ಲಿ ಮುಂದೆ ಬರುತ್ತೆ, ಅದ್ರಲ್ಲಿ ಹಿಂದೆ ಬರ್ತಾ ಇತ್ತು, ಇದರಲ್ಲಿ ಡ್ರೈವರ್ ಸೀಟ್ ಕೆಳಗಡೆ ಬರುತ್ತೆ ಬ್ಯಾಟ್ರಿ. ಓಕೆ. ಇಲ್ಲಿ ಬ್ಯಾಕ್ ಸೈಡ್ ಬರುತ್ತೆ ನಿಮ್ಗೆ. ಓಕೆ. ಸ್ಟೆಪ್ನಿ ಇಲ್ಲಿ ಕೊಟ್ಟವ್ರೆ. ಇದು ಚಾರ್ಜರಾ? ಹಾ, ಸೇಮ್ Charging cable. RCD ಕೇಬಲ್. ಓಕೆ. ನಮ್ ಕಂಪ್ನಿ ಕಡೆಯಿಂದ ಬಂದು ಒಂದು ಬೋಲ್ಟ್ ಚಾರ್ಜರ್ ಮನೆಗ್ ಫಿಟ್ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ನೀವು RCD ಕೇಬಲ್ ಪ್ಲಗ್ ಮಾಡ್ಬೇಕಷ್ಟೇ ಸರಿನಾ? ಸೊ ಇದು 6 ಫೀಟ್ ಬರುತ್ತೆ ನಿಮ್ಗೆ. ಸೊ ಲೆಂತ್ ಬಂದು 6 ಫೀಟ್. 6 ಫೀಟ್ ವಿಡ್ತ್ ಲಗೇಜ್ ಕ್ಯಾರಿಯರ್ ಎಷ್ಟು ಬರುತ್ತೆ? ಇದು 6 ಫೀಟ್ ಇರುತ್ತೆ ನಿಮ್ಗೆ. 6 ಫೀಟ್ ಲೆಂತ್ ಬರುತ್ತೆ. ವಿಡ್ತ್ 5 ಬರುತ್ತೆ ನಿಮ್ಗೆ. 5 ಬರುತ್ತೆ. ಸೊ ಇದೇನಿದು ಇದ್ರೊಳಗಡೆ ಇರೋದಾ ಇಂಜಿನ್? ಸಾರಿ, ಬ್ಯಾಟ್ರಿ ಆ ಸೈಡ್ ಇರುತ್ತೆ. ಸರಿ. ಓ, ಬ್ಯಾಟ್ರಿ ಇಲ್ಲೇ ಬಂದು ಮೋಲ್ಡೆಡ್ ಆಗಿರುತ್ತೆ ಬ್ಯಾಟ್ರಿ. ಲಿಥಿಯಂ ಅಯಾನ್ ಬ್ಯಾಟ್ರಿ. ಹೌದು, ಯಾವ್ದೇ ಕಾರಣಕ್ಕೂ ಬಿಚ್ಚಕ್ ಆಗಲ್ಲ. ಸೊ ಇದು ನೆಟ್ ಬೋಲ್ಟ್ ಎಲ್ಲ ಬಿಚ್ಚಬೇಕು ನೀವು, ಬ್ಯಾಟ್ರಿ ಬಿಚ್ಚಬೇಕಂತೆ. ಸೊ ನಿಮ್ಗೆ ಟೈರ್ ಎಲ್ಲ ಅದೇ 12 ಇಂಚಸ್ ಟ್ಯೂಬ್ಲೆಸ್ ಟೈರ್ಗಳಾ? ಟೈರ್ ಬರುತ್ತೆ. ಮೇಡಮ್, ಇದೇನು ಎಕ್ಸ್ಟ್ರಾ ಹಾಕ್ಸ್ಕೋಬೇಕಾ ಅಥವಾ ರೆಡಿ ಇರುತ್ತೆ ಗಾಡಿನಲ್ಲಿ? ಎಲ್ಲ ರೆಡಿ. ಈಗ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಹೆಂಗ್ ತೋರಿಸ್ತಾ ಇದೀವಿ, ಸೇಮ್ ಆಸ್ ಇಟ್ ಈಸ್ ಅಷ್ಟೇ ಇರುತ್ತೆ. ರಿಮ್ ಪ್ಲೇಟ್. ಸೊ ಅದ್ ಬಿಟ್ರೆ LED ಲೈಟ್ಸ್ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್. ಮತ್ತೆ ಚಾರ್ಜಿಂಗ್ ಸಾಕೆಟ್ ಇದಕ್ಕೆ ಇಲ್ಲಿ ಬರುತ್ತೆ ನೀವು. ಓಕೆ. ಸೊ ಇದನ್ನು ಅಷ್ಟೇ ಹಿಂಗೆ ಚಾರ್ಜ್ ಹಾಕ್ಬಿಟ್ಟು ಲಾಕ್ ಮಾಡಬಹುದು ಇಲ್ಲಿ. ಹೌದೌದು, ನೀವು ನೈಟ್ ಚಾರ್ಜ್ ಮಾಡುವಾಗ ಕಳ್ತನ ಆಗೋದು ಜಾಸ್ತಿ ಇರುತ್ತಲ್ವಾ? ಸೊ ಅದಕ್ಕೋಸ್ಕರನೇ ಆತರ ಲಾಕ್ ಆಪ್ಷನ್ ಕೊಟ್ಟವ್ರೆ. ಸೊ ನೀವು ಚಾರ್ಜಿಗೆ ಹಾಕ್ಬಿಟ್ಟು ಆರಾಮಾಗಿ ಲಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಮನೆಯಲ್ಲಿ ಚಾರ್ಜ್ ಮಾಡಿದ್ರೆ ಎಷ್ಟು ಅವರ್ ಚಾರ್ಜ್ ಮಾಡ್ಬೇಕಾಗುತ್ತೆ ಫುಲ್ ಚಾರ್ಜ್ ಆಗ್ಬೇಕಂತ? ಸರ್, 0 ಇಂದ 80% ಮಾಡಕ್ಕೆ 3 ಅವರ್ಸ್ ತಗೊಳುತ್ತೆ. 0 ಇಂದ 100% ಆಗ್ಬೇಕಂದ್ರೆ 4 ಅವರ್ಸ್ ತಗೊಳುತ್ತೆ. 4 ಅವರ್ಸ್ ಆಗುತ್ತೆ. ಸೊ 80% ಎಮರ್ಜೆನ್ಸಿ ಚಾರ್ಜ್ ಮಾಡಕ್ಕೆ ಒಂದು 3 ಅವರಲ್ಲಿ ಚಾರ್ಜ್ ಮಾಡ್ಕೋಬಹುದು. ಹೌದು, ಮಾಡ್ಕೋಬಹುದು. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಇದಾವೆ. ಸೊ ನೀವು ಎಲ್ಲಾದ್ರೂ ಚಾರ್ಜ್ ಮಾಡ್ಕೋಬಹುದು. ಮೇಡಮ್, ಈಗ ಮೇನ್ ಕಸ್ಟಮರ್ ಗೆ ಗಾಡಿ ತಗೋತಾರೆ. ಸೊ ಗಾಡಿ ತಗೊಂಡ್ಮೇಲೆ ಅವ್ರಿಗೆ ಬೇಕಾದ ವಾರಂಟಿ ಅಂದ್ರೆ ಎಷ್ಟು ವರ್ಷ ವಾರಂಟಿ ಬರುತ್ತೆ, ಎಷ್ಟು ಲೈಫ್ ಬರುತ್ತೆ? 5 years or 1,20,000 ಕಿಲೋಮೀಟರ್ ವಾರಂಟಿ ಬರುತ್ತೆ ನಿಮ್ಗೆ, ಬ್ಯಾಟ್ರಿ, ಮೋಟ್ರಿ, ಚಾರ್ಜರ್ಗೆ. ಓಕೆ. ಸೊ ಇದು ಲೋಡ್ ಎಷ್ಟು ಹಾಕ್ಬೋದು ಇದರಲ್ಲಿ? ಸರ್, ನಿಮ್ಗೆ 900 kg ಇಂದ 1 ton ತನಕ ನೀವು ಲೋಡ್ ಹಾಕ್ಬೋದು. ಲೋಡ್ ಹಾಕ್ಬೋದು, ಅಷ್ಟೇ ಹಾಕಿದ್ರು ಆರಾಮಾಗಿ ಹೇಳ್ಕೊಂಡು ಆರಾಮಾಗಿ. RTO ಪಾಸಿಂಗ್ 650 ಕೊಟ್ಟವ್ರೆ. ಬಟ್ ಕೆಪಾಸಿಟಿ ಬಂದು 900 to 1 ton kg ತನಕನೂ ಹಾಕ್ಬೋದು. ಸೊ ಮತ್ತೆ ಇದು ಪ್ರೈಸ್ ಎಷ್ಟಾಗುತ್ತೆ ಇದು? ಸರ್, ಇದು ಆನ್ ರೋಡ್ ಪ್ರೈಸ್ ಬಂದು 4,69,000 ಇದೆ. 4,16,000. ಬಟ್ ಒಂದೇ ವೇರಿಯಂಟ್ ಇದು? ಇದರಲ್ಲಿ 9 ಕಿಲೋವ್ಯಾಟ್ ಒಂದು ಬರುತ್ತೆ. ಓಕೆ. ಸೊ ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬೇಕು, ಈ ತರ ಆಪ್ಷನ್ ಇರುತ್ತೆ. ಓಕೆ. ಓಕೆ. ಸೊ ನೀವು ಆರಾಮಾಗಿ ಚಾರ್ಜ್ RCD ಕೇಬಲ್ ಕ್ಯಾರಿ ಮಾಡಬೇಕು. RCD ಕೇಬಲ್ ಇಲ್ಲಿ ಹಾಕ್ಬೇಕು. ನೀವು ನೈಟ್ ಫುಲ್ ಚಾರ್ಜ್ ಮಾಡಿದ್ರು ಆಟೋ ಕಟ್ ಆಫ್ ಆಗುತ್ತೆ. ಪ್ಲಸ್ ನೀವು ಚಾರ್ಜಿಗೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ಬೋದು. ಆಪ್ಷನ್ ಹೌದು. ಈ ಚಾರ್ಜರ್ ಬಂದು ಇಲ್ಲಿ ಕ್ಯಾರಿ ಮಾಡಬಹುದು ನೀವು. ಇಲ್ಲಿ ಹಿಂದೆ ಸ್ಪೇಸ್ ಕೊಟ್ಟವ್ರೆ.
ಸರಿನಾ. ಹಾ ಹಾ ಇದ್ ಬಂದು ಇಲ್ಲಿ ಜಾಗ್ ಬರುತ್ತೆ, ಸ್ಟೆಪ್ನಿ ಬರುತ್ತೆ, ಓಕೆ ಮತ್ತೆ ಇಲ್ಲಿ ಚಾರ್ಜರ್ ವೈರ್ ಕಿಟ್ಟು. RCD ಕೇಬಲ್ ಕ್ಯಾರಿ ಕಿಟ್ಟು. ಮಾಡಕ್ಕೆ ಸ್ಪೇಸು. Okay. ಇದ್ರಲ್ಲಿ RCD ಕೇಬಲ್ ಇರುತ್ತೆ. ಸೊ ನೀವು ಇದೊಂದ್ ಮಾತ್ರ ಕ್ಯಾರಿ ಮಾಡ್ಬೇಕು. ಈಗ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ತರ ಬ್ಯಾಟ್ರಿ ಕ್ಯಾರಿ ಮಾಡೋದು ಆ ತರ ಯಾವ್ದು ಓಪನ್ ಮಾಡಿ ನೋಡ್ಬೋದಾ ಇದು? ಹಾ ನೋಡಿ ಸರ್. ಸೊ ಇಷ್ಟಿರುತ್ತೆ ಕೇಬಲ್. 3 ಮೀಟರ್ ಇರುತ್ತೆ, 15 ಅಡಿ. ಸೊ ಸ್ನೇಹಿತರೆ ನೋಡಿ, ಇದು ಸಿಂಪಲ್ ಆಗಿದೆ, ಕ್ಯಾರಿಯಬಲ್, ಸಿಕ್ಕಾಪಟ್ಟೆ ಹೆವಿ ಏನಿಲ್ಲ, ಸಿಂಪಲ್ ಆಗಿ ಕ್ಯಾರಿ ಮಾಡ್ಬೋದು. ಸೊ ಚಾರ್ಜಿಂಗ್ ಕೇಬಲ್ ಇದು ಅಥವಾ ಚಾರ್ಜರ್ ಅಂತ ಬೇಕಾದ್ರೂ ಕರಿಬೋದು. ಸೊ ಇಲ್ಲಿ ಚಾರ್ಜರ್ ಕನೆಕ್ಟ್ ಮಾಡೋಣ, ನೋಡೋಣ. ಹೊಸ ಕನೆಕ್ಟ್ ಮಾಡಿ ಮೇಡಮ್ ಇದು ಇದೆಯಲ್ಲ. ಸೊ ಹಿಂಗ್ ರಿಮೂವ್ ಮಾಡ್ಬೇಕು, ಒಳಗಡೆ ಮಾಡ್ಬೇಕು, ಹಾಕ್ಬೇಕು. ಓಕೆ, ಟಕ್ ಅಂತ ಸೌಂಡ್ ಬರಂಗ್ ಮಾಡ್ಬೇಕು. ಸೊ ಹಿಂಗ್ ಲಾಕ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ನೀವು ನೈಟ್ ಫುಲ್ ಚಾರ್ಜ್ ಮಾಡಿದ್ರುನು ಹಾ ಹಾ ಯಾವ್ದೇ ಕಾರಣ ಚಾರ್ಜರ್ ಕಳ್ತನ ಆಗೋದಿಲ್ಲ. ಈ ತರ ಲಾಕ್ ಮಾಡ್ಕೊಂಡ್ರೆ ಚಾರ್ಜರ್ ಅಲ್ಲಿ ಹೋಲ್ಡ್ ಆಗಿರುತ್ತಲ್ಲ, ಏನಾಗಲ್ಲ. ಇಷ್ಟ ರಿಮೂವ್ ಮಾಡೋದು. ಮತ್ತೆ ನಿಮ್ಗೆ ಟೈರ್ ಇಂಚಸ್ ಎಲ್ಲ 12 ಇಂಚಸ್ ಬರುತ್ತೆ. ಓಕೆ, ಇದು ನಾರ್ಮಲ್ ಪ್ಯಾಸೆಂಜರ್ ಆಟೋಗೆ 8 ಇಂಚಸ್ ಬರುತ್ತೆ, ಇದು ಆಹಾ. 12 ಇಂಚಸ್ ಟೈರ್ ಬರುತ್ತೆ. ಸೊ ಮತ್ತೆ ಬ್ಯಾಟ್ರಿ ನಿಮ್ಗೆ ಎಷ್ಟು ಇರುತ್ತೆ ಮೇಡಮ್ ಇದರಲ್ಲಿ? ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಇರುತ್ತೆ? 12 ಕಿಲೋವಾಟ್ ಬ್ಯಾಟ್ರಿ ಇರುತ್ತೆ. 12 ಕಿಲೋಮೀಟರ್. ಬ್ಯಾಟ್ರಿ, ಮೋಟಾರ್, ಚಾರ್ಜರಿಗೆ ವಾರಂಟಿ ಇರುತ್ತೆ. 5 ಇಯರ್ಸ್ ಆರ್ 1,20,000 ಕಿಲೋಮೀಟರ್ ತನಕ ನಿಮ್ಗೆ ವಾರಂಟಿ ಇರುತ್ತೆ. ಬ್ಯಾಟ್ರಿ 5 ಲಕ್ಷ ಅಥವಾ 5 ವರ್ಷ ಅಥವಾ 1,20,000 ಕಿಲೋಮೀಟರ್. ಸೊ ಯಾವ್ದು ಬೇಗ ಬರುತ್ತೆ ಅದು? ಅದಕ್ಕೆ ಹೌದು. ಅಂದ್ರೆ 1,20,000 ಬೇಗ ಬಂದ್ರೆ ಅದು ಚಾರ್ಜ್ ಇದಾಗುತ್ತೆ, ಹೌದು. ವಾರಂಟಿ ಕಂಪ್ಲೀಟ್ ಆಗುತ್ತೆ. ಅಥವಾ 5 ವರ್ಷ ಆದ್ರೂ ಆಗ್ಬೋದು. ಸೊ ಅದ್ ಬಿಟ್ರೆ ನೆಕ್ಸ್ಟ್ LED ಲೈಟ್ಸ್ ಕೊಟ್ಟವ್ರೆ. ಫ್ರಂಟ್ LED ಲೈಟ್ಸ್. ಬಾಡಿ ಇರುತ್ತೆ. ಓ, ಕಂಪ್ಲೀಟ್ಲಿ ಮೆಟಲ್ ಬಾಡಿ. ಈ ಬ್ರೇಕ್ ಆಗೋದು ಈಸಿ, ಬ್ರೇಕ್ ಆಗಲ್ಲ. ಹೌದು. ಮ್ಯಾಕ್ಸಿಮಮ್ ಟಚ್ ಆದಾಗ ಒಳಗಡೆ ಹೋಗುತ್ತೆ, ಅದು ಸರಿ ಮಾಡ್ಕೋಬಹುದು. ಮತ್ತೆ ಇದಕ್ಕೆ 7 ಸರ್ವಿಸ್ ಫ್ರೀ ಬರುತ್ತೆ. ಹಾ ಹಾ 1,000 ಕಿಲೋಮೀಟರ್ ಇಂದ 30,000 ಕಿಲೋಮೀಟರ್ ತನಕನೂ ಫ್ರೀ ಸರ್ವಿಸ್ ಇರುತ್ತೆ. 7 ಸರ್ವಿಸ್ ಫ್ರೀ. ಹೌದು. ಏನು ಚಾರ್ಜಸ್ ಮಾಡೋದಿಲ್ವಾ? ಹಾ. ಓಕೆ ಮೇಡಮ್, ಈಗ ಇದರಲ್ಲಿ ಎಸ್ಪೆಷಲಿ ಆಟೋ ಅಂದ ತಕ್ಷಣನೇ ಇಷ್ಟೇ ಕೊಡ್ತಾರೆ, ಈ ಟಾಪ್ ರೋಪಿಂಗ್ ಎಲ್ಲ ರೆಡಿ ಇರೋದಿಲ್ಲ. ಸೊ ಇದ್ರಲ್ಲಿ ಈ ತರ ರೆಡಿ ಬರುತ್ತೆ ನಿಮ್ಗೆ ಆನ್ ರೋಡ್ ಅಲ್ಲಿ. ಈಗ ನಾವು ಹೆಂಗೆ ರೆಡಿ ಇದೆ ಇದೇ ತರ ಆಟೋ ಮಾಡ್ಬೋದು. ಇದೇ ತರ ರೆಡಿ ಆಗಿ ಬರುತ್ತೆ. ಮತ್ತೆ ಇದು ಮ್ಯಾಟ್, ಫ್ಲೋರ್ ಮ್ಯಾಟ್ ಆ ತರದೇನು ಫ್ರೀ ಬರುತ್ತೆ? ಫ್ಲೋರ್ ಮ್ಯಾಟ್ ಕೊಡ್ತಾರೆ ಇದಕ್ಕೆ. ಫ್ಲೋರ್ ಮ್ಯಾಟ್ ಕೊಡ್ತಾರೆ. ಹೌದು, ಫ್ರಂಟ್ ಮತ್ತೆ ಬ್ಯಾಕ್ ಸೈಡ್ ಫ್ಲೋರ್ ಮ್ಯಾಟ್ ಬರುತ್ತೆ. ಓಕೆ ಸ್ನೇಹಿತರೆ, ಆಕ್ಚುಲಿ ಈಗ ನಾವು ಆಟೋ ಏನೆಲ್ಲ ಇದೆ, ಎಷ್ಟು ಬ್ಯಾಟ್ರಿ ಅಂದ್ರೆ ಬ್ಯಾಟ್ರಿ ಬಂದು 12 ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ. ಅಂದ್ರೆ 5 ವರ್ಷ ವಾರಂಟಿ ಕೊಡ್ತಾರೆ. ಅಂದ್ರೆ 1,20,000 ಕಿಲೋಮೀಟರ್ ಬರ್ಬೋದು, ಅಥವಾ 5 ಇಯರ್ಸ್ ಬರ್ಬೋದು. ಸೊ 5 ವರ್ಷ ವಾರಂಟಿ ಕೊಡ್ತಾರೆ. ಎಸ್ಪೆಷಲಿ ಎಲ್ಲಾ ಕಮೆಂಟ್ಸ್ ನಮಗೆ ಬರೋದೇನಪ್ಪ ಅಂತಂದ್ರೆ ಪ್ರೈಸ್ ಎಷ್ಟು ವರ್ಷ ವಾರಂಟಿ, ಬ್ಯಾಟ್ರಿ ಎಷ್ಟಿದೆ. ಸೊ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದೀನಿ, ಬ್ಯಾಟ್ರಿ ಬಂದು 12 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಲ್ವಾ ಮೇಡಮ್? ಹೌದು ಸರ್. ಓಕೆ, ಇದರ ಪ್ರೈಸ್ ಎಷ್ಟಾಗುತ್ತೆ? ಯಾವುದು? ಆಟೋ ಇದು 100 ಬಂದು 399 ಇದೆ ಸರ್ ಪ್ರೈಸ್. ಓಕೆ, ಸೊ ಸಪೋಸ್ ಈಗ ಒಂದು ಸಲ ಕ್ಯಾಶ್ ಕೊಡಕ್ಕಾಗಲ್ಲ, ಲೋನ್ ಮುಖಾಂತರ ಹೋಗ್ಬೇಕು. ಲೋನ್ ಆಪ್ಷನ್ ಅವೈಲೇಬಲ್ ಇದೆ ಸರ್ ನಿಮಗೆ. ಲೋನ್ ಪರ್ಪಸ್ ಗೆ ಬರೀ ಪ್ಯಾನ್, ಆಧಾರ್, ಬೆಂಗಳೂರಲ್ಲಿರೋದು ಅಡ್ರೆಸ್ ಪ್ರೂಫ್ ಇದ್ರೆ ಸಾಕು, ಲೋನ್ ಅಪ್ರೂವಲ್ ಮಾಡಿಸ್ಕೊಡ್ತೀವಿ ವಿತಿನ್ 2 ಅಂದ್ರೆ ಅವರ್ಸ್. ಎಷ್ಟು ಮಿನಿಮಮ್ ಬಜೆಟ್, ಎಷ್ಟು ಮಿನಿಮಮ್ ಡೌನ್ ಪೇಮೆಂಟ್ ಕಟ್ಟಬೇಕಾಗುತ್ತೆ? ಮಿನಿಮಮ್ ನಿಮ್ಗೆ ಒಂದು 25,000 ಇಂದ ಸ್ಟಾರ್ಟ್ ಆಗುತ್ತೆ ಡೌನ್ ಪೇಮೆಂಟ್. 25,000 ರೂಪಾಯಿ ಇದ್ರೂ ಈ ಗಾಡಿನ ತಗೋಬಹುದು, ಅಂದ್ರೆ ಮಿನಿಮಮ್ ಬಜೆಟ್ ಡೌನ್ ಪೇಮೆಂಟ್. ಹೌದು. ಸರಿ ಮೇಡಮ್, ಏನಾದ್ರು ಆಫರ್ ನಡೀತಾ ಇದೆ ಈಗ? ಅಂದ್ರೆ ಇಷ್ಟು ದಿನದಲ್ಲಿ ಬೇಗ ಬಂದವರಿಗೆ ಈ ತರದ್ದು ಬನ್ನಿ ಶೋರೂಮ್ ವಿಸಿಟ್ ಮಾಡಿ, ಆದಷ್ಟು ಡಿಸ್ಕೌಂಟ್ ಮಾಡಿಸ್ಕೊಡ್ತೀವಿ. ಆದಷ್ಟು ಮಾಡಿಸ್ಕೊಡ್ತೀರಾ? ಇನ್ನೊಂದೇನಪ್ಪ ಅಂದ್ರೆ ಇಷ್ಟು ಹೈಯೆಸ್ಟ್ ರೇಂಜ್, ನಾನು ಎಷ್ಟೋ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ರಿವ್ಯೂ ಮಾಡಿದೀನಿ. ಸೊ 150 ಬರುತ್ತೆ ಆಲ್ಮೋಸ್ಟ್, ಒಂದ್ಸಲ ಚಾರ್ಜ್ ಮಾಡಿದ್ರೆ 150. ಬಟ್ ನೀವೇನೋ 260 ಹೇಳ್ತಾ ಇದ್ದೀರಾ. ಸೊ ಪ್ರಾಕ್ಟಿಕಲಿ ಎಷ್ಟು ಬರುತ್ತೆ ರೇಂಜ್? 230 to 240 ಬರುತ್ತೆ ಸರ್. 230 ಹೋಗ್ಲಿ, ಕೊನೆ ಪಕ್ಷ 200 ಬರುತ್ತಾ? ಕನ್ಫರ್ಮ್ ಆಗಿ ಬರುತ್ತೆ. ಹೋಗ ಸ್ನೇಹಿತರೆ, ನೋಡೋದಲ್ಲ 200 ಅಂತೂ ಬಂದೇ ಬರುತ್ತೆ. 200 ಅಥವಾ 230 ಬರ್ಬೋದು ಪ್ರಾಕ್ಟಿಕಲಿ. ಸೊ ರಿಯಲ್ ರೇಂಜ್ ಬಂದು ಅದ್ರ ಮೀನ್ಸ್ IDC ರೇಂಜ್ ಬಂದು 260. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾರಾದ್ರೂ ಆಟೋ ತಗೋಬೇಕು ಅನ್ನೋರಿಗೆ, ಅಥವಾ ನಾನು ಆಟೋ ಎಲೆಕ್ಟ್ರಿಕ್ ತಗೊಳ್ಳ, CNG ತಗೊಳ್ಳ ಅಂತ ಒಂದು ಕನ್ಫ್ಯೂಷನ್ ಇರೋಂಥವ್ರಿಗೆ ಈ ವಿಡಿಯೋ ನೋಡಕ್ಕೆ ಅವಕಾಶ ಮಾಡ್ಕೊಡಿ. ಸೊ ಅವ್ರು ನೋಡಿ ಇಷ್ಟ ಆಯ್ತು ಅಂತಂದ್ರೆ ನೀವು ಈ ಶೋರೂಮ್ ನ ವಿಸಿಟ್ ಮಾಡಬಹುದು. ಈ ಶೋರೂಮ್ ಬಂದು ನಿಮಗೆ ಮಾಗಡಿ ರೋಡ್ ಅಲ್ಲಿ ಸುಂಕದಕಟ್ಟೆ ಹತ್ರ ಇದೆ. ಮೇಡಮ್ ಅಡ್ರೆಸ್ ಬ್ಲೂ ಹೊಂಡೈ ಶೋರೂಮ್ ಆಪೋಸಿಟ್ ಮಾಗಡಿ ಮೇನ್ ರೋಡ್, ಸುಂಕದಕಟ್ಟೆ ಸರ್. ಓಕೆ, ಸೊ ಇಲ್ಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೇನೆ.